ಧರ್ಮಸ್ಥಳದ ವಿಷಯ ಮಾತಾಡ್ತಾ ಇದ್ದೀವಿ. ಚಕ್ರವರ್ತಿ ಸೂಲಿಬೆಲೆ ಅವರು ಇವತ್ತಿನ ನಮ್ಮ ಅತಿಥಿ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದಾರೆ. ಬುಕ್ ಕಬಳಿಕೆ ಮಾಡಿಲ್ವಾ? ಯಾವ ಬುಕ್ ಬಳಕೆ ಹೇಳು ಸರ್. ಬುಕ್ ಅಲ್ಲಿ ಸುತ್ತಮುತ್ತ ಇರುತ್ತೆ. ಮಾವುತ ನಾರಾಯಣ ವಸಸಿ 2 ಕೊಲೆ ಆಗುತ್ತಲ್ಲ, ತಲೆ ಚಚ್ಚಿ ಹೊಡೆದಾಗ್ತಾರಲ್ಲ, ಹೌದು. ಅವ್ರ ಭೂಮಿ ಉಳುಮೆ ಮಾಡುವಂತ ಭೂಮಿಯಲ್ಲಿ ಅವ್ರು ಆಕ್ರಮಣ ಮಾಡ್ಕೊಂಡು ಇವತ್ತು ಅದೇ ಜಾಗದಲ್ಲಿ ಲಾಡ್ಜು ರೆಸಾರ್ಟ್ಗಳಿದ್ದೈತೆ, ಕಮರ್ಷಿಯಲ್ ಆಗೈತೆ. ಪ್ರಶ್ನೆ ಕೇಳಿದ್ರಿ ನೀವು, ಆನೆ ಮಾವುತನ ಕೊಲೆ ಜಮೀನಿನ ವಿಷಯಕ್ಕೆ ಆಗಿದೆ ಅಂತ. ಅಪ್ಪಟ ಸುಳ್ಳು. ಆನೆ ಮಾವುತನ ಕೊಲೆ ರಿಪೋರ್ಟ್ ಆಗಿದೆ. ಆನೆ ಮಾವುತನ ಕೊಲೆ ಯಾರು ಮಾಡಿದ್ದು ರಿಪೋರ್ಟ್ಗಳೆಲ್ಲ ಈ ಪ್ರಭಾವದಿಂದ ಆಗಿದೆ ಅಂತ ಹೇಳ್ತಾರೆ. ಬಟ್ ಯಾರು ಮಾಡಿದ್ದಾರೋ ಅವ್ರು ಒಳಗೋಗಿದ್ದಾರೆ. ಹೊರಗಡೆ ಬಂದಿದ ತಕ್ಷಣ ಆನೆ ಮಾವುತನ ಕೊಲೆ ಮಾಡಿದ ಒಂದು ಗ್ಯಾಂಗ್ನವರು ಬಂದು ಅಲ್ಲಿ ಅದೇ ಗ್ಯಾಂಗ್ನ ಬಗ್ಗೆ ಡೀಟೇಲ್ಸ್ ಇದೆ. ಅದನ್ನ ನಾನು ಹೇಳೋದಲ್ಲಪ್ಪ. ಇನ್ವೆಸ್ಟಿಗೇಷನ್ ಮಾಡಿದ ಅಧಿಕಾರಿ ಪ್ರಾಬಬ್ಲಿ ರುದ್ರಮುನಿ ಸರ್ ಇಲ್ಲಿ ಬಂದಿದ್ರು ಅಂತ ನನಗೆ ಅನ್ಸುತ್ತೆ. ನೀವು ಅವ್ರನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಗ್ಯಾಂಗು ಬಂದಿತ್ತು, ಯಾವ ಗ್ಯಾಂಗು ತಲೆ ಜಜ್ಜಿ ಅಲ್ಲಿಗೆ ಹೋಗಿತ್ತು, ಅದು ಮಿಸ್ಸಿಂಗ್ ಲಿಂಕ್ ಆಗಿ ಉಳ್ಕೊಂಡಿತ್ತು. ಕೊನೆಗೆ ಈಗ ಅವ್ರು ಜೈಲಲ್ಲಿದ್ದಾರೆ. ಇನ್ನೊಂದು ಕೊಲೆ ಮಾಡಿದಾಗ ಅಲ್ಲಿ ಸಿಕ್ಕಾಕೊಂಡ್ರು. ಅವ್ರು ಜೈಲಿನಿಂದ ಆಚೆ, ಅವರೇ ಹೇಳಿದ್ದಾರೆ, ಅವ್ರು ಜೈಲಿನಿಂದ ಆಚೆ ಬಂದ ತಕ್ಷಣ ಇದು ಮತ್ತೆ ಓಪನ್ ಆಗುತ್ತೆ ರಿಪೋರ್ಟ್. ಮತ್ತಲ್ಲಿ ಲಾಡ್ಜ್ ಆಗಿದೆ ಅಂತ ಹೇಳೋದಕ್ಕೂ ಇವರಿಗೂ ಸಂಬಂಧವೇ ಇಲ್ಲ. ಅಲ್ಲ, ಒಂದೊಂದು ನಿಮಿಷ, ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಎಷ್ಟು ಜಾಗ ಇತ್ತದು ಆನೆ ಮಾವುತ ಇದ್ದದ್ದು? ಸರ್, ಆನೆ ಮಾವುತ ಇದ್ದಿದ್ದು ಎಷ್ಟು ಜಾಗ ಅಂತ ಗೊತ್ತಿಲ್ಲ ಸರ್. ಮಾವುತನ ಜಾಗ ಇದ್ದಿದ್ದು ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಅಂದರೆ ಮಾವುತನ ಜಾಗನ ಅದು? ಹೌದು, ಮಾವುತನ ಸ್ವಂತ ಜಾಗ. ಹೌದು. ಹೌದಾ? ಕರೆಕ್ಟಾ? ಕರೆಕ್ಟ್ ಸರ್. ನಾನು ಇನ್ನೊಂದು ಕೇಳ್ತಾ ಇದ್ದೀನಿ, ಕರೆಕ್ಟ್? ಓಕೆ ಓಕೆ. ಆನೆ ಮಾವುತನ ಸ್ವಂತ ಜಾಗ, ಅದನ್ನು ಇವ್ರು ಖಾಲಿ ಮಾಡಿಸೋದಕ್ಕೆ ಹೋದರು. ಎಷ್ಟು ದೊಡ್ಡ ಜಾಗ ಅದು? ಸುಮಾರು 1 ಎಕರೆ ಇರ್ಬೋದು. ಮೈಕ್ ಸರಿ ಹಿಡ್ಕೊಳ್ಳಿ. ಸುಮಾರು 1-1.5 ಎಕರೆ ಇರ್ಬೋದು. ನಾನು ಚೆಕ್ ಮಾಡಿದೆ. ಅಂದರೆ ಅಲ್ಲಿ ಏನು ಸೆಂಟ್ಸ್ಗಳಲ್ಲಿ ಎಳಿತಾರೆ. ನನಗೆ ಸೆಂಟ್ಸ್ ಲೆಕ್ಕ ಗೊತ್ತಾಗೋದಿಲ್ಲ. ಗುಂಟೆ ಲೆಕ್ಕದಲ್ಲಿ ನಮ್ಮ ಕಡೆ ಎಳೆಯೋದು. ಸ್ಕ್ವೇರ್ ಫೀಟ್ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ನಾ ಕರೆಕ್ಟಾಗಿ ಕೇಳಿದೆ, 2000ದಿಂದ 3000 ಸ್ಕ್ವೇರ್ ಫೀಟ್ ಮಧ್ಯದಲ್ಲಿ ಬರುತ್ತೆ ಆ ಜಾಗ. 2000ದಿಂದ 3000 ಸ್ಕ್ವೇರ್ ಫೀಟ್ ಜಾಗಕ್ಕೆ ಒಂದು ಡಬಲ್ ಮರ್ಡರ್ ಮಾಡಿಸಬಹುದು ವೀರೇಂದ್ರ ಹೆಗ್ಡೆ ಅವ್ರ ಕುಟುಂಬ ಅನ್ನೋದು ನನ್ನ ಲಾಜಿಕ್ಕಿಗೆ ಸೆಟ್ ಆಗಲಿಲ್ಲ. ಲ್ಯಾವೆಲೆ ರೋಡಲ್ಲಿ ಮನೆ ಇದೆ ರೀ ಅವ್ರದ್ದು, ಅಪ್ಪ ಮಾಡಿಟ್ಟಿರೋದು. ಲ್ಯಾವೆಲೆ ರೋಡ್, ಯು ಅಂಡರ್ಸ್ಟ್ಯಾಂಡ್. ಅಂದರೆ ಭಾರತದಲ್ಲಿ ಅತ್ಯಂತ ಕಾಸ್ಟ್ಲಿ ಏರಿಯಾದಲ್ಲಿ ಅವರ ತಂದೆ ಬಹಳ ದೊಡ್ಡ ಮನೆ ಮಾಡಿಟ್ಟಿದ್ದಾರೆ. ಅವರು 2000ದಿಂದ 3000 ಸ್ಕ್ವೇರ್ ಫೀಟ್ಕೊಂಡು ಡಬಲ್ ಮರ್ಡರ್ ಮಾಡಿದ ನಾನು ಏನು ಕನ್ಕ್ಲೂಷನಿಗೆ ಬರ್ತಾ ಇಲ್ಲ ನಾನು. ಈಗ ಹೋಟೆಲ್ ರೆಡಿ ಆಗಿದೆಯಲ್ಲ, ಆ ಜಾಗ ಇದೆಯಲ್ಲ, ಅದು ಹಿಂದೆ ಈಸಿ ತೆಗೆಸಿದ್ರೆ ನಾರಾಯಣ ಮಾವುತನ ಹೆಸರಲ್ಲೇ ಇದೆ. ಓಕೆ ಓಕೆ. ಈಗಿನ ಪ್ರಕಾರ ಏನಾಗಿದೆ ಅಂದರೆ ಅದು RTC ಆ ಪಾಣಿನಲ್ಲಿ ಮಂಜುನಾಥ ಅನ್ನೋ ಹೆಸರಲ್ಲಿದೆ ಇದ್ದಿದ್ದನ್ನು ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೆಲವೊಂದು ಮೂಲಗಳಿದೆ. ಅದನ್ನು ಈಗ ಅವರು ಯಾರು ಈ ಆನೆ ಮಾವುತರ ಅಲ್ಲಿ ವಾಸ ಮಾಡ್ತಿದ್ದಲ್ಲ, ಆ ಜಾಗದಲ್ಲಿ ಇವರು ಆ ಥರ ಕೊಡೋದಾಗಿದ್ದರೆ, ಎಲ್ರಿಗೂ ಕೂಡ ಜಮೀನು ಕೊಡೋದಾಗಿದ್ದರೆ, ಅವರ ತಂದೆ ತಾಯಿ ಮತ್ತು ಅವ್ರ ಮಕ್ಕಳಿದ್ದಾರಲ್ಲ, ಅವರ ಮಕ್ಕಳು ಈಗ ಬಂದು ಕೇಳ್ತಾ ಇದ್ದಾರೆ ನಾವು ಇಷ್ಟು ವರ್ಷದಿಂದ ಅಲ್ಲಿದ್ದು ಅಂತ. ಆದ್ರೂ ಕೂಡ ಅವರು ಆ ಕರುಣೆ ಕನಿಕರದಿಂದ ಅವರಿಗೆ ಕೊಡ್ಬೋದಾಗಿತ್ತಲ್ಲ ಅಂತ ನನ್ನ ಪ್ರಶ್ನೆ. ನಾನು ಹೇಳೋದು, ಈ ಇದರಲ್ಲೇನು RTCಲಿ ಮೊದಲು ಆ ಹೆಸರಿತ್ತು, ಈಗ ಆ ಹೆಸರಿದೆ, ಇನ್ನೊಂದು ಹೆಸರು ಬಂದಿದೆ. ಅದೆಲ್ಲವೂ ಸಿವಿಲ್ ಮ್ಯಾಟರ್ ಆಗಿ ಹೋರಾಟ. ಅಜಿತ್, ಸುಳ್ಳು. ನಾನು ತೆಗ್ಸಿದ್ದೀನಿ ಅದನ್ನು. ಅಪ್ಪ, ಇದು ಆನ್ಲೈನ್ ಸಿಗುತ್ತೆ, ನೀನು ಭಾಳ ಕಷ್ಟಪಡಬೇಕು ಅಂತಿಲ್ಲ. ನಾವೊಂದು ವಿಡಿಯೋ ಕೂಡ ಮಾಡಿದ್ವಿ. ಆನ್ಲೈನಲ್ಲಿ ನೀವು ತೆಗೆದ್ರೆ ಗೊತ್ತಾಗುತ್ತೆ ಇದು ಇಷ್ಟು ವರ್ಷದಿಂದ ಯಾರದಿತ್ತು, ಅಷ್ಟು ವರ್ಷದಿಂದ ಯಾರದಿತ್ತು, ನೀಟಾಗಿ ಗೊತ್ತಾಗುತ್ತೆ. ಅದನ್ನು ನೀವು ಬಲ್ಲ ಮೂಲಗಳಿಂದ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಸ್ವಲ್ಪ ನೀವು ಬುದ್ಧಿ ಉಪಯೋಗಿಸಿ ಆ RTC ತೆಗೆಯೋ ಆರಾಮಾಗಿ ಸಿಗುತ್ತೆ. ಈಗಂತೂ ಎಲ್ಲ ಡಿಜಿಟೈಸ್ ಆಗಿರೋದ್ರಿಂದ ನಾನೊಂದು ವಿಡಿಯೋನೇ ಮಾಡಿಸಿದ್ದೀನಿ. ಐ ವಿಲ್ ಶೇರ್ ದಿಸ್ ವಿತ್ ಯು. ಹೇಗೆ ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಅಂತ. ನನಗೆ ಒಂದಿರೋ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಥರದ ಸುಳ್ಳು ಹಬ್ಬಿರೋದು. ಆನೆ ಮಾವುತಂದು ಎಷ್ಟು ಜಾಗ ಇತ್ತು ಅಂತ ಕೇಳಿದ್ರೆ 1 ಎಕರೆ ಇರ್ಬೋದೇನೋ ಅಂತ ಅಲ್ವಾ. ಇದ್ದಿದ್ದು ಇಷ್ಟು ಚಿಕ್ಕ ಜಾಗ. ಆ ಚಿಕ್ಕ ಜಾಗದಲ್ಲಿ ಅವರು ರೆಸಾರ್ಟ್ ಕಟ್ಬಿಟ್ರು, ಅವರು ಬಿಲ್ಡಿಂಗ್ ಕಟ್ಟಿದ್ರು ಅನ್ನೋದನ್ನ ಒಂದು ಕಲ್ಪನೆ ಕಟ್ಟಿಕೊಡುವ ರೀತಿ ಇದೆಯಲ್ಲ, ಅದೇ ಡೇಂಜರಸ್ ಅಂತ ನಾನು ಹೇಳೋದು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.